we are only at the ground floor. So anytime we can have any call, any reason, and you need any support, then please let us know. He is my chairman, Mr. Amir Zada. And we are all part of this colony. If you want to join us, you can join us anytime for good cause. And we thank you again, madam, so not to thank. So, but we should thank you for starting this good protest, and you have taken the initiative, and people, all of us were looking forward to have some platform. You have given us this platform. We should thank you. And in particular in BTM layout, most of the people are from outside Bangalore, I would say. So you can hold with all kinds of people in one bouquet. Our map itself looks like a bouquet. So everyone is important. Every ಡೆಲ್ಲಿ ಗ್ಯಾಂಗ್ ರೇಪ್ ಇದು ಯಾವತ್ತು ಯಾವ ದೇಶದಲ್ಲೂ ಆಗಬಾರ್ದಂಥ ಒಂದು ಘಟನೆ. ಈ ಘಟನೆಗೆ ನಾವೆಲ್ಲರೂ ಜವಾಬ್ದಾರರು. ಗೌರ್ಮೆಂಟ್, ನಮ್ಮ ಸಿಸ್ಟಮು, ಸಿಟಿಸನ್ಸ್ ಆಫ್ ಇಂಡಿಯಾ, ನಾವೆಲ್ಲರೂ ಜವಾಬ್ದಾರರು. ಇದನ್ನು ನಾವೆಲ್ಲರೂ ಇವತ್ತು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇನ್ನು ಮುಂದೆ ಯಾವತ್ತೂ ಇಂಥ ಘಟನೆ ಆಗಬಾರ್ದು ಅಂತ ಹೇಳಿ ಖಂಡಿತ ನಾವೆಲ್ಲರೂ BTM ನಿವಾಸಿಗಳು ಇವತ್ತು ಪ್ರೊಟೆಸ್ಟ್ ಮಾಡಿದ್ದೀವಿ, ಪೀಸ್ಫುಲ್ ಪ್ರೊಟೆಸ್ಟನ್ನ. ಹಾಗೆಯೇ ಎಲ್ಲರೂ ಎಚ್ಚೆತ್ಕೊಂಡು ಇನ್ನು ಮುಂದೆ ನಮ್ಮ ಸಿಸ್ಟಮ್ನ ನಾವು ಕ್ಲಿಯರ್ ಮಾಡಿ ಇಂಥ ಒಂದು ಘಟನೆಗಳು ಆಗಕೂಡ್ದು ಅಂತ ಹೇಳಿಬಿಟ್ಟು ನಾವುಗಳು ಎಲ್ಲರೂ ಅದಕ್ಕೆ ಪ್ರಯತ್ನ ಪಡಬೇಕು. ಅವ್ರನ್ನ ಹ್ಯಾಂಗ್ ಮಾಡಬೇಕಾ ಬೇಡವಾ? ದಟ್ ಫಿಕ್ಸ್. ಇವ್ರನ್ನ ಹೀಗೇನೆ ಬಿಟ್ಟರೆ, ಹೀಗೆ ಬಿಟ್ಕೊಂಡು ಬಂದಿದ್ದೀವಿ ನಾವು ವರ್ಷಗಳಿಂದನೂ. ಹಾಗಾಗಿ ಇಂಥ ಘಟನೆಗಳು ಪದೇ ಪದೇ ಈಗ ನೋಡಿ ಪ್ರೊಟೆಸ್ಟ್ ಮಾಡ್ತಾನೆ ಎಂಥ ಘಟನೆಗಳು ಸಂಭವಿಸಿದೆ ಅಂತ ಹೇಳಿ. ಅಟ್ಲೀಸ್ಟ್ ಇಫ್ ದೇ ಹ್ಯಾಂಗ್ ಹಿಮ್, ಇಟ್ ವಿಲ್ ಬಿ ಎ ಲೆಸನ್ ಫಾರ್ ಅದರ್ಸ್. ದೇ ವಿಲ್ ಬಿ ಅಫ್ರೈಡ್ ಟು ಡೂ ಇಟ್ ಅಗೈನ್. It will just live like that and prolong the cases like this for many years. So nobody will bother. They will continue the same thing. Immediately they have to take a extreme step so that only it will not repeat again. Okay. What's your name? Pasha. And? Ammu Matthew. Christy, what do you say about this Delhi gang rape? Whatever happened to our sister in Delhi, we condemn it and should not happen to anyone. What do you say about candlelight, or you're doing your work, or what do you say about them too? They should be hanged, or gang rape ಬಗ್ಗೆ ನೀವೇನಂತೀರಾ? ಸೊ ಅದನ್ನು ಕಂಡೆಮ್ ಮಾಡಲೇಬೇಕು. ಯಾವುದೇ ವುಮನ್ಗೆ ಯಾವುದೇ ಒಂದು ಹುಡುಗಿ ಆಗಲಿ ಯಾರನ್ನೇ ಅದು ಆ ಥರ ಮಾಡಬಾರ್ದು. ಅದನ್ನು ಕಂಡೆಮ್ ಮಾಡ್ತೀವಿ. ಅವ್ರನ್ನ ಹ್ಯಾಂಗ್ ಮಾಡಬೇಕು, ಇಲ್ಲ ಡೆತ್ ಸೆಂಟೆನ್ಸ್ ಮಾಡಬೇಕು. ಓಕೆ, ಇವಾಗ ಪಾಕಿಸ್ತಾನ ಇರ್ಬೋದು, ಇಲ್ಲ ಬೇರೆ ದೇಶಗಳಲ್ಲಿ ಈ ರೂಲ್ ಇದೆ, ರೇಪ್ ಆಗಲಿ ಏನೇ ಮಾಡಿದ್ರು ಹ್ಯಾಂಗ್ ಮಾಡ್ಬೋದು ಅಂತ. ಇಂಡಿಯಾಲಿ ಆ ಥರ ರೂಲ್ ಇಲ್ಲ. ನಿಮ್ಗೆ ಆ ಥರ ರೂಲ್ ಬರಬೇಕಾ ಬೇಡವಾ? ಆ ಥರ ಸ್ಟ್ರಿಂಜೆಂಟ್ ರೂಲ್ ಇಲ್ಲ ಅಂದರೂ ನಮ್ಮಲ್ಲಿ ಕೋರ್ಟ್ ಇರೋದನ್ನು ಪ್ರೊಸೆಸ್ ಫಾಸ್ಟ್ ಆಗಬೇಕು. ನಮ್ಮಲ್ಲಿ ಕೋರ್ಟ್ ಯಾವುದೇ ರೇಪ್ ಆಗಲಿ, ಯಾವುದೇ ಗ್ಯಾಂಗ್ ರೇಪ್ ಆದ್ರೂ 10 ವರ್ಷ 5 ವರ್ಷ ತಗೊಳುತ್ತೆ. ನಮ್ಮ ಕೋರ್ಟ್ಗಳನ್ನು ಸ್ಟ್ರಾಂಗ್ ಮಾಡಿ ನಮ್ಮ ಇಂಡಿಯನ್ ಲಾ ಪ್ರಕಾರ ಏನು ಅವ್ರಿಗೆ ಶಿಕ್ಷೆ ಕೊಡಬೇಕು ಆ ಶಿಕ್ಷೆನ ಆದಷ್ಟು ಬೇಗ ಕೊಡಬೇಕು. ಓಕೆ, ಇವಾಗ ಅವ್ರಿಗೆ ಶಿಕ್ಷೆ ಕೊಡಬೇಕಂತೀರಾ? ಇವಾಗ ಅವಳು ಗರ್ಲ್ ಇವಾಗ ಸತ್ತಿದ್ದಾಳೆ, ಅದನ್ನ ಬಗ್ಗೆ ನೀವೇನಂತೀರಾ? ಅದೇ ಅವ್ರಿಗೆ ಫಸ್ಟ್ ಆಫ್ ಆಲ್ ಈವೆಂಟ್ ಆಗಬಾರ್ದಾಗಿತ್ತು. ನಮ್ಮಲ್ಲಿ ಪೊಲೀಸು ಲಾ ಆ್ಯಂಡ್ ಆರ್ಡರ್ ಕರೆಕ್ಟ್ ಆಗಿದ್ರೆ ಈವೆಂಟ್ ಆಗ್ತಿರಲಿಲ್ಲ. ನಮ್ಮ ಅದೇ ಪ್ರೊಸೆಸ್ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ. ಫಸ್ಟ್ ಅದಾಗಿದೆ, ಈಗ ಅದಾಗಿರೋದ್ರಿಂದ. ಬಟ್ ನಮ್ಮ ಲಾ ಆ್ಯಂಡ್ ಆರ್ಡರ್ ಕೋರ್ಟ್ ಇಷ್ಟು ಲೇಟ್ ಆಗುತ್ತಲ್ಲ, ಆಗಿ 15 ದಿವಸ 1 ತಿಂಗಳಾದರೂ ನಮ್ಗೆ ಇನ್ನೂ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ, ಕಲ್ಪ್ರಿಟ್ಸ್ಗೆ. ಓಕೆ, ಏನಂದರೆ ಡೆಲ್ಲಿ ಗ್ಯಾಂಗ್ ರೇಪ್ ಆದಮೇಲೆ ಬೆಂಗಳೂರಲ್ಲೂ ಇಲ್ಲಿ ಇಲ್ಲ ಇಂಡಿಯಾ ಅಲ್ಲಿ ಓಲ್ ಓವರ್ ಅದಾದ್ಮೇಲೂ ತುಂಬ ಗ್ಯಾಂಗ್ ರೇಪ್ಸ್ ಎಲ್ಲ ಆಗಿದೆ. ಇವಾಗ ಏನಂದರೆ ಅಲ್ಲಿಗೂ ಆಗಿದೆ ಅನ್ನೋ ಇವಾಗ ನೀವು ಅದನ್ನ ಬಗ್ಗೆ ಏನಂತೀರಾ? ಅದಾಗಬೇಕಾಗಿತ್ತಾ? ಇಲ್ಲಾಂದರೆ ಇವರು ಪೊಲೀಸ್ನವ್ರು ಇವಾಗ BMTC ಬಸ್ಸಲ್ಲಿ ಬ್ಯಾಂಗ್ಳೂರಲ್ಲಿ ಇರ್ಬೋದು, ಡೆಲ್ಲಿ ಇರ್ಬೋದು, ತುಂಬ ಅಡ್ವರ್ಟೈಸ್ಮೆಂಟ್ ಗ್ಲಾಸಲ್ಲಿ ಹಾಕ್ತಿದ್ದಾರೆ. ಅದನ್ನ ತೆಗಿಸ್ಬೇಕಾ ಇಲ್ಲ ಇರಲ್ಲ?
ಅದು ಇರಲೇಬಾರ್ದು. ಆಲ್ರೆಡಿ ಸುಪ್ರೀಂ ಕೋರ್ಟ್ ಅದು ಟಿಂಟೆಡ್ ಗ್ಲಾಸಸ್ ಎಲ್ಲ ಬಸ್ಸಲ್ಲಿ ಎಲ್ಲ ತೆಗಿಬೇಕಂತ ಆರ್ಡರ್ ಕೊಟ್ಟಿದೆ. ಬಟ್ ಅದು ಆರ್ಡರ್ ಪೊಲೀಸರು ಎಷ್ಟು ಫಾಲೋ ಮಾಡ್ತಾ ಇದ್ದಾರೆ, ಬರೀ ಕಾರಲ್ಲಿ ಅವ್ರಿಗಷ್ಟೇ ಫಾಲೋ ಮಾಡ್ತಾರೆ. ಬಟ್ ಬಸ್ಸು, ಲಾರಿಗಳು, ಟೂರಿಸ್ಟ್ ಬಸ್ಸಸ್ ಎಷ್ಟೊಂದಿದೆ, ಅದೆಲ್ಲ ಯಾವುದು ಫಾಲೋ ಮಾಡ್ತಾ ಇಲ್ಲ. ಆಲ್ ಓವರ್ ಇಂಡಿಯಾ ಎಲ್ಲ ಕರ್ನಾಟಕ ಎಲ್ಲ ಎಲ್ಲಾದ್ರೂ ಮೊದಲು ಟಿಂಟೆಡ್ ಗ್ಲಾಸಸ್ ತೆಗಿಬೇಕು. ಆಮೇಲೆ ಅವ್ರಿಗೆ ಪ್ರೊಸೆಸ್ ಒಂದು ಯಾವುದೇ